ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಮಗನ ಟಿಫಿನ್ ಬಾಕ್ಸ್ಗೆ ಏನು ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತನೋ ವಿಡಿಯೋನ ಶೂಟ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಿ ನಿಮಗೂ ಯಾರೆಲ್ಲ ಮಕ್ಕಳಿದ್ದಾರೆ ಮನೆಯಲ್ಲಿ ಅಂತ ಅನ್ನೋರಿಗೆ ಇದು ಯೂಸ್ಫುಲ್ ಅಂತ ಅನ್ನಿಸ್ಬೋದು. ಕೆಲವು ಮಕ್ಕಳು ಅಂತೂ ಈ ತರಕಾರಿ ಸೊಪ್ಪು ಇದೆಲ್ಲ ಮುಟ್ಟೋದೇ ಇಲ್ಲ. ಎಷ್ಟೇ ಫೋರ್ಸ್ ಮಾಡಿ ನಾವು ತಿನ್ಸಿದ್ರೂ ತಿನ್ನೋದಕ್ಕೆ ರೆಡಿ ಇರೋದಿಲ್ಲ. ಅಂಥ ಟೈಮಲ್ಲಿ ನೀವು ಈ ಥರದೊಂದು ರೆಸಿಪಿನ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಇದು ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ಇತ್ತೀಚೆಗೆ ನನ್ನ ಮಗ ರೈಸ್ ಐಟಮ್ ಸ್ವಲ್ಪ ಇಷ್ಟಪಟ್ಟು ತಿಂತಾ ಇದ್ದಾನೆ. ಆದರೆ ಅವ್ನ ಫೇವ್ರೆಟ್ ಅಂತಂದರೆ ಈ ಚಪಾತಿ ಪರಾಠ ಏನಾದರೂ ಸ್ಟಫ್ ಮಾಡಿ ಮಾಡುವಂಥದ್ದಿತ್ತು ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ನಾನಿವತ್ತು ಒಂದು ಸ್ಟಫ್ ಪರಾಠನೇ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಶುಂಠಿನ ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ಎಲ್ಲ ಪೀಲ್ ಮಾಡಿಬಿಟ್ಟು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಪನ್ನೀರನ್ನು ಸಹ ನಾನಿಲ್ಲಿ ಗ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಮಗೆಲ್ಲರಿಗೂ ಗೊತ್ತು ಪನ್ನೀರ್ ಇಸ್ ಆಲ್ವೇಸ್ ರಿಚ್ ಇನ್ ಪ್ರೋಟೀನ್ ಮಾತ್ರ ಅಲ್ಲ, ಪನ್ನೀರಲ್ಲಿ ನಮಗೆ ಕ್ಯಾಲ್ಶಿಯಮ್, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್, ಫಾಸ್ಫರಸ್ ಇಂಥದ್ದು ಎಲ್ಲನೂ ತುಂಬಿ ತುಳುಕ್ತಾ ಇರುತ್ತೆ. ಆದ್ದರಿಂದ ಮಕ್ಕಳಿಗೆ ಖಂಡಿತವಾಗ್ಲೂ ವಾರದಲ್ಲಿ 2-3 ಬಾರಿ ಆದ್ರೂ ಡಯಟಲ್ಲಿ ಇದನ್ನ ಇನ್ಕ್ಲೂಡ್ ಮಾಡಿ, ತುಂಬಾ ಒಳ್ಳೆಯದು. ಅದ್ರ ಜೊತೆಯಲ್ಲಿ ನಾನಿವಾಗ ಬ್ರೋಕೊಲಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ರೀತಿಯಲ್ಲಿ ನೀವು ಪನ್ನೀರ್ ಅಥವಾ ನಾನ್ ವೆಜ್ ಏನಾದರೂ ಸೇರಿಸೋದಿದ್ರೂ ಸ್ವಲ್ಪ ವೆಜಿಟೇಬಲ್ನ ಸೇರಿಸೋದು ತುಂಬಾ ಇಂಪಾರ್ಟೆಂಟ್. ಯಾಕೆಂದರೆ ನಮಗೆ ಫೈಬರ್ ಬೇಕು. ಬರೀ ಪ್ರೋಟೀನ್ ಮಾತ್ರ ಇದ್ದರೆ ಸಾಲೋದಿಲ್ಲ, ಫೈಬರ್ ಸಹ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ಬ್ರೋಕೊಲಿಯಲ್ಲಿ ಪ್ರೋಟೀನ್ ಅಂಶವೂ ಇರುತ್ತೆ, ಹಾಗೆ ವಿಟಮಿನ್ ಸಿ ಯಥೇಚ್ಛವಾಗಿ ಇದೆ ಇದರಲ್ಲಿ. ಹಾಗಾಗಿ ಇಮ್ಯೂನ್ ಸಿಸ್ಟಮ್ ಸಹ ತುಂಬ ಹೆಚ್ಚಾಗಿ ಇರೋದ್ರಿಂದ ನಾವು ಮಕ್ಕಳಿಗೆ ಇದನ್ನು ಧಾರಾಳವಾಗಿ ಕೊಡ್ಬೋದು. ಇದರಲ್ಲಿ ಸೂಪ್ ಮಾಡಿ ಕೊಡೋದು ಅಥವಾ ಹಾಗೆ ಸ್ಟೀಮ್ ಮಾಡಿ ಕೊಡೋದು, ಈ ರೀತಿ ಯಾವುದಾದ್ರೂ ಒಂದು ರೀತಿಯಲ್ಲಿ ನೀವು ಮಕ್ಕಳಿಗೆ ಕೊಡ್ಬೋದು. ನಾನಿಲ್ಲಿ ಬ್ರೋಕೊಲಿನ ತುಂಬ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಗ್ರೇಟ್ ಸಹ ಮಾಡ್ಕೋಬೋದು ಅಥವಾ ಚಾಪರ್ ಇತ್ತು ಅಂದರೆ ಚಾಪರ್ ಸಹಾಯದಲ್ಲಿನೂ ತುಂಬ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೋದು. ಒಂದು ಮೀಡಿಯಮ್ ಸೈಜಿನ ಬ್ರೋಕೊಲಿನ ನಾನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೆಲ್ಲ ಅಳತೆ ನಿಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಮಾಡ್ಬೋದು. ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಹಾಗೆ ಕಮ್ಮಿ ಬೇಕು ಅಂತಂದರೆ ಕಮ್ಮಿ ಮಾಡ್ಕೋಬೋದು. ನಾನಿಲ್ಲಿ ಬರೀ ಆ ಫ್ಲವರ್ ಥರದ್ದು ಏನಿರುತ್ತಲ್ವ ಅದನ್ನ ಮಾತ್ರನೇ ಕಟ್ ಮಾಡ್ಕೊಂಡಿದ್ದೀನಿ. ಸ್ಟೆಮ್ ಎಲ್ಲನೂ ನಾನು ಸೂಪಾಗಿ ಮಾಡ್ಕೊಂಡ್ಬಿಡ್ತೀನಿ. ಆಗ ಅದರಲ್ಲಿರೋವಂಥ ಅಂಶ ಯಾವುದು ವೇಸ್ಟ್ ಆಗೋಲ್ಲ ಅಂತಂದ್ಬಿಟ್ಟು. ನಿಮ್ಮ ಅನುಕೂಲ, ನೀವು ಇದನ್ನೇ ಇನ್ನೂ ನೈಸಾಗಿ ಗ್ರೇಟ್ ಮಾಡಿ ಹಾಕ್ಕೊಳ್ಳೋದಾದ್ರೂ ಮಾಡ್ಕೋಬೋದು. ಈಗ ಬೇಕಾಗಿರುವಂಥ ತಯಾರಿ ಎಲ್ಲನೂ ಮುಗ್ದಿದೆ. ನೆಕ್ಸ್ಟ್ ಏನು ಮಾಡ್ಕೊಳ್ಬೇಕು ಅಂತ ನಾನು ನೋಡೋಣ. ಒಂದು ಪ್ಯಾನ್ಗೆ ನಾನು ಇಲ್ಲಿ ಸಾಸಿವೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಎಣ್ಣೆ ಬಳಸೋದ್ರಿಂದ ಪರೋಟ ಟೇಸ್ಟಿಯಾಗಿ ಆಗುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇನ್ನು ಮಸ್ಟರ್ಡ್ ಆಯಿಲ್ ಬಗ್ಗೆ ಹೇಳೋದಾದರೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದರಲ್ಲಿ ಯಥೇಚ್ಛವಾಗಿ ಇರೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತೆ. ಹಾಗಾಗಿ ಇದನ್ನು ಬರೀ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಸಹ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನಾನಿವಾಗ ಎಣ್ಣೆಗೆ ಒಂದು ಅರ್ಧ ಚಮಚದಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಅನಂತರ ನಾನಿಲ್ಲಿ ಧನಿಯಾ ಕಾಳು ಹಾಗೆ ಮತ್ತು ಸ್ವಲ್ಪ ಓಮ್ ಕಾಳು ಇದೆರಡನ್ನೂ ಸ್ವಲ್ಪ ಹೀಗೆ ಕೈಯಲ್ಲಿ ಅಂಗೈಯಲ್ಲೇ ಪ್ರೆಸ್ ಮಾಡಿ ನಾನು ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಒಂದು ಒಳ್ಳೆ ಅರೋಮಾ ಬರುತ್ತೆ. ಹಾಗೇ ಪ್ಲೇನಾಗಿ ಹಾಕೋದಕ್ಕಿಂತ ಈ ಥರ ಒಂದು ಸತಿ ಮಾಡಿ ನೋಡಿ ನೀವು. ಮತ್ತು ಆಗಲೇ ನಾನು ತುರುಬಿಟ್ಕೊಂಡಿದ್ನಲ್ವ ಶುಂಠಿನ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಒಳ್ಳೆ ಅರೋಮಾ ಕೊಡುತ್ತೆ. ಆ ಅರೋಮಾ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಅದರ ನಂತರ ನಾನು ಆಗಲೇ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಬ್ರೋಕೊಲಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬ್ರೋಕೊಲಿ ಬಿಟ್ಟು ಬೇರೆ ಯಾವುದಾದ್ರೂ ತರಕಾರಿನೂ ಸಹ ಹಾಕ್ಕೊಳ್ಬೋದು. ಎಕ್ಸಾಂಪಲ್ ಬಟಾಣಿ ಅಥವಾ ಸ್ವೀಟ್ ಕಾರ್ನ್, ಈ ರೀತಿ ಯಾವುದಾದ್ರೂ ಹಾಕ್ಕೊಳ್ಬೋದು. ಪನ್ನೀರ್ ಜೊತೆಗೆ ಬ್ರೋಕೊಲಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಹಾಗಾಗಿ ನಾನು ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮಸ್ಟರ್ಡ್ ಆಯಿಲ್ ಇಲ್ಲ ಅಂತನೋರು ಬಟರ್ ಸಹ ಹಾಕ್ಕೊಂಡು ಟ್ರೈ ಮಾಡ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಪನ್ನೀರು ಸೇರಿಸಿದ್ದಾದಮೇಲೆ ಏನು ರುಚಿಗೆ ಬೇಕಾಗುತ್ತಲ್ವ ಅದು ಒಟ್ಟಿಗೆ ಸೇರಿಸ್ಬಿಟ್ಟಿದ್ದೀನಿ ಉಪ್ಪನ್ನು. ನೀವು ಬೇಕಾಗಿದ್ದರೆ ಆ ನಂತರ ಬೇಕಂದ್ರು ಸ್ವಲ್ಪ ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ಆಮೇಲೂ ಸೇರಿಸ್ಕೊಳ್ಬೋದು, ತೊಂದರೆ ಇಲ್ಲ. ಈಗ ಇದಕ್ಕೆ ಸ್ವಲ್ಪ ನಾನು ಅರಿಶಿಣದ ಪುಡಿ ಮತ್ತು ಹಾಗೆ ಕಲರಿಗೋಸ್ಕರ ಒಂಚೂರು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಗರಂ ಮಸಾಲ ಇದಿಷ್ಟೂ ಸೇರಿಸಿದಾದ್ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಈ ಮಸಾಲೆಗಳನ್ನೆಲ್ಲ ನೀವು ಸೇರಿಸ್ಕೊಳ್ಬೋದು. ಬೇಕಾದರೆ ಸ್ವಲ್ಪ ಚಾಟ್ ಮಸಾಲ ಅಥವಾ ಆಮ್ಚೂರು ಪುಡಿ ಈ ರೀತಿ ಎಲ್ಲ ಸೇರಿಸ್ಕೊಳ್ಬೋದು, ಒಳ್ಳೆ ರುಚಿ ಕೊಡುತ್ತೆ. ನಿಮ್ಮ ಮಕ್ಕಳೇನಾದರೂ ತುಂಬ ಖಾರ ಕಮ್ಮಿ ತಿನ್ನೋದಾದರೆ ಕಮ್ಮಿ ಖಾರನ ಬಳಸ್ಕೊಳ್ಬೋದು. ಇದೆಲ್ಲ ನಿಮ್ಮ ಇಚ್ಛೆ, ಓಕೆನಾ. ಇದರ ನಂತರ ನಾನು ಇದಕ್ಕೆ
ಪನ್ನೀರನ್ನು ಸೇರಿಸ್ತಾ ಇದ್ದೀನಿ. ಪನ್ನೀರ್ ಗ್ರೇಟ್ ಮಾಡಿ ಹಾಕಿರೋದ್ರಿಂದ ನೀವು ತುಂಬ ಹೊತ್ತು ಇದನ್ನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ಬೇಗ ಇದರಲ್ಲಿರುವಂಥ ಮಾಯಿಶ್ಚರ್ ಎಲ್ಲ ಕಳೆದೋಗುತ್ತೆ. ಆವಾಗ ನಾವು ಇದನ್ನು ಸ್ಟಫ್ ಮಾಡಿ ಪರೋಟ ಮಾಡೋದಕ್ಕೆ ಸುಲಭ ಆಗುತ್ತೆ. ಹಾಗೇನೂ ನೀವು ಸ್ಟಫ್ ಮಾಡ್ಬೋದು, ಆದರೆ ಒಂದು ಸ್ವಲ್ಪ ಬೆಂದಿದ್ರೆ ರುಚಿ ಚೆನ್ನಾಗಿರುತ್ತೆ. 1-2 ನಿಮಿಷ ಅಷ್ಟೇ ಬಾಡಿಸ್ಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ. ನಾನು ಈ ಪನ್ನೀರ್ ಬ್ರಾಕೊಲಿ ಎಲ್ಲ ಕಟ್ ಮಾಡಿ ಇಡೋಕ್ಕಿಂತ ಮುಂಚೆನೇ ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ. ಮೊದಲೇ ಕಲಸಿಟ್ಕೊಳ್ಳೋದ್ರಿಂದ ತುಂಬ ಸಾಫ್ಟಾಗಿ ಮೃದುವಾಗಿ ಆಗುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ. ಈ ರೀತಿ ಸಾಫ್ಟಾಗಿದ್ದಾಗ ಪರಾಟಾನು ತುಂಬ ಮೃದುವಾಗಿ ಆಗುತ್ತೆ. ಕೊನೆಯಲ್ಲಿ ಒಂದು ಸತಿ ಈ ರೀತಿ ಮಸಾಜ್ ಮಾಡ್ಕೊಂಬಿಡೋಣ, ಆವಾಗ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಪರೋಟ ಬೇಕೋ ಅಷ್ಟು ನಾನು ಹಿಟ್ಟನ್ನು ರೆಡಿ ಇಟ್ಕೊಂಡಿದ್ದೀನಿ. ಆನಂತರ ಇವಾಗ ಸ್ಟಫಿಂಗ್ನ ಮಾಡ್ಕೊಂಬಿಡೋಣ. ನಾವು ಒಬ್ಬಟ್ಟಿನ ಹೂರಣ ಎಲ್ಲ ಹೇಗೆ ಸ್ಟಫ್ ಮಾಡ್ತೀವಲ್ಲ ಅದೇ ರೀತಿಯಲ್ಲೇ ಸ್ವಲ್ಪ ಚಿಕ್ಕದಾಗಿ ಚಪಾತಿಯಾಗಿ ಮಾಡಿಕೊಂಡು ಅದ್ರ ಒಳಗಡೆಗೆ ಎಷ್ಟು ಸ್ಟಫಿಂಗ್ ಬೇಕಾಗತ್ತೆ ಅಂತ ನೋಡಿಕೊಂಡು ನಾವು ಇದನ್ನು ಸೇರಿಸಿ ನಂತರ ಇದನ್ನೆಲ್ಲ ನೀಟಾಗಿ ಸೀಲ್ ಮಾಡ್ಕೊಳ್ಬೇಕು. ಯಾವುದೇ ರೀತಿ ಪನ್ನೀರ್ ಅಥವಾ ಬ್ರಾಕೊಲಿ ಎಲ್ಲ ಆಚೆಗಡೆ ಬರಬಾರ್ದು. ಆ ರೀತಿ ನೀಟಾಗಿ ಸೀಲ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಡೋಣ. ಎಕ್ಸ್ಟ್ರಾ ಹಿಟ್ಟಿತ್ತು ಅಂದರೆ ಬರೀ ಚಪಾತಿನೇ ತಿಂದಂಗೆ ಅನಿಸುತ್ತೆ. ಆದ್ದರಿಂದ ಸ್ಟಫಿಂಗ್ ಎಷ್ಟು ಬೇಕಾಗತ್ತೆ ಅಷ್ಟಕ್ಕೆ ತಕ್ಕಂಗೆ ನೋಡಿಕೊಂಡು ಎಕ್ಸ್ಟ್ರಾ ಇರೋವಂಥ ಹಿಟ್ಟನ್ನು ಸೈಡಿಗೆ ಎತ್ತಿಟ್ಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ಬೇಕಾಗತ್ತೆ. ತುಂಬ ಮಂದನೂ ಬೇಡ, ಹಾಗೆ ತುಂಬ ತೆಳುನೂ ಬೇಡ. ತುಂಬ ತೆಳುಗೆ ಮಾಡೋಕ್ಕೆ ಹೋಗ್ಬಿಟ್ರೆ ಈ ಚಪಾತಿ ಹಿಟ್ಟೆಲ್ಲ ಕಿತ್ತೋಗ್ಬಿಡುತ್ತೆ. ಯಾಕಂದರೆ ನಾವು ಒಳಗಡೆ ಪನ್ನೀರು ಮತ್ತು ಬ್ರಾಕೊಲಿ ಇದೆಲ್ಲ ಸೇರಿಸಿರ್ತೀವಲ್ಲ, ಅದು ತುಂಬ ಇನ್ನೂ ಮಾಯಿಶ್ಚರ್ ಇರುತ್ತೆ ಸ್ವಲ್ಪ ಆದ್ರೂ, ಹಾಗಾಗಿ ಕಿತ್ತೋಗ್ಬಿಡುತ್ತೆ. ನೆನಪಿರಲಿ, ಈ ಸ್ಟಫಿಂಗ್ನ ಸ್ವಲ್ಪ ತಣ್ಣಗೆ ಆದಮೇಲೆ ಹಾಕ್ಕೊಡಿ. ಇಲ್ಲ ಅಂತಂದರೆ ಅದರಲ್ಲಿ ನೀರಿನಂಶ ಇರುತ್ತಲ್ವ, ಆವಾಗ ತುಂಬ ಬೇಗ ಕಿತ್ತೋಗ್ಬಿಡುತ್ತೆ, ನಿಮಗೆ ಕಷ್ಟ ಆಗಿಬಿಡುತ್ತೆ ಲಟ್ಸೋದಕ್ಕೆ. ಹಾಗಾಗಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಒಣ ಹಿಟ್ಟನ್ನು ಸೇರಿಸ್ಕೊಂಡು ನೀವು ಉಲ್ಟಿಸ್ಕೊಳ್ಳಿ. ಈಗ ಇಲ್ಲಿ ಲಟ್ಸಿದ್ದಾಗಿದೆ. ನಂತರ ನನಗಿಲ್ಲಿ ಚಪಾತಿ ತವಾನೂ ಸಹ ಬಿಸಿ ಆಗಕ್ಕಿಟ್ಟಿದ್ದೆ, ಅದು ಚೆನ್ನಾಗಿ ಕಾದಿ ರೆಡಿ ಇದೆ. ಈಗ ಒಂದೊಂದೇ ಪರೋಟನ ಬೇಯಿಸ್ಕೊಂಬಿಡೋಣ. ನೀವು ಬೇಯೋದಕ್ಕೆ ಎಣ್ಣೆ, ಬೆಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕ್ಕೊಳ್ಬೋದು. ಬೆಸ್ಟ್ ಟೇಸ್ಟ್ ಅಂತಂದರೆ ತುಪ್ಪ, ಓಕೆನಾ. ಅದು ಚೆನ್ನಾಗಿ ರೋಸ್ಟ್ ಆಗುತ್ತಲ್ಲ ಪರೋಟ ತವಾ ಮೇಲೆ, ಆವಾಗ ತುಪ್ಪ ಹಾಕ್ದವಾಗ ಅದ್ರದ್ದು ಅರೋಮಾನೇ ಚೇಂಜ್ ಆಗುತ್ತೆ. ನೀವು ನಂಚ್ಕೊಳ್ಳೋದಕ್ಕೆ ಬೇರೆ ಏನೂ ಇದ್ರ ಜೊತೆಗೆ ಬೇಕಾಗೋದಿಲ್ಲ. ಒಂದು ಸ್ವಲ್ಪ ಬೆಣ್ಣೆ ಮಾತ್ರ ಇದ್ಬಿಟ್ರಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಎರಡೂ ಕಡೆಗೆ ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅದು. ಈ ರೀತಿ ಗೋಲ್ಡನ್ ಬ್ರೌನ್ ಬರಬೇಕು. ಹಾಗಿದ್ದಾಗ ಚಪಾತಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಆಗುತ್ತೆ. ಸೊ ಈಗ ಎರಡೂ ಕಡೆಗೆ ಚೆನ್ನಾಗಿ ಬೆಂದಿದ ನಂತರ ನಾವು ಇದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಬಿಟ್ಟು ಟಿಫಿನ್ ಬಾಕ್ಸಿಗೆ ಹಾಕ್ಕೊಟ್ರೆ ಖಂಡಿತವಾಗ್ಲೂ ಟಿಫಿನ್ ಬಾಕ್ಸ್ ಖಾಲಿಯಾಗಿ ಬರುತ್ತೆ. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಎಲ್ಲ ತಾಯಂದರು ಯಾವ ಕೆಲಸ ಮಾಡಲಿಲ್ಲ ಅಂದರೂ ಈ ಒಂದು ಕೆಲಸನ ಮಾಡ್ತೀವಿ. ಏನದು ಅಂದರೆ ಟಿಫಿನ್ ಬಾಕ್ಸ್ನ ಚೆಕ್ ಮಾಡೋದು. ಟಿಫಿನ್ ಬಾಕ್ಸ್ ಎಲ್ಲ ಖಾಲಿಯಾಗಿತ್ತು ಅಂತಂದರೆ ಆವತ್ತಿನ ದಿನದ ಏನೇ ಕಷ್ಟ, ಏನೇ ನೋವಿದ್ರೂ ಆ ನಿಮಿಷಕ್ಕೆಲ್ಲ ಮರ್ತೇ ಹೋಗಿಬಿಡುತ್ತೆ ಅಲ್ವಾ? ನಿಜ ತಾನೇ? ನಿಜ ಇತ್ತು ಅಂತಂದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನೀವು. ಈ ರೀತಿ ನೀವು ಒಂದು ಸತಿ ಪರೋಟನ ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ಮಗು ಟಿಫಿನ್ ಬಾಕ್ಸ್ ಖಾಲಿಯಾಗಿ ಬಂದೇ ಬರುತ್ತೆ. ಬಾಕ್ಸ್ ಸೈಜಲ್ಲಿ ನೀವು ಪರೋಟನ ಮಾಡಿಬಿಟ್ಟು ಅದನ್ನು ಸಹ ಪ್ಯಾಕ್ ಮಾಡಿ ಕಳಿಸ್ಬೋದು. ನಾನಿಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಒಂದೊಂದು ಪರೋಟನೂ ಕಟ್ ಮಾಡಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಇದು ಒಂಥರ ಪಿಜ್ಜಾನ ತಿನ್ನೋ ಥರ ಫೀಲಿಂಗ್ ಇರಲಿ ಅಂತಂದ್ಬಿಟ್ಟು ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೋಬಹುದು. ಅದರ ಜೊತೆಯಲ್ಲಿ ನಾನಿವತ್ತು ಬಟರನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಬಟರ್ನ ನಾನು 2 ಕ್ಯೂಬ್ ಹಂಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಈ ಆರಿಗ್ಯಾನೋ ಬರುತ್ತಲ್ಲ, ಆರಿಗ್ಯಾನೋ ಒಂದು ಸ್ವಲ್ಪ ಹಾಕಿರ್ತೀನಿ. ಅವ್ನು ಸ್ಕೂಲಿಗೆ ಹೋಗಿ ತಿನ್ನೋ ಟೈಮ್ ಅಷ್ಟೊತ್ತಿಗೆ ಬಟರ್ ಚೆನ್ನಾಗಿ ರೂಮ್ ಟೆಂಪರೇಚರ್ ಬಂದಿರುತ್ತೆ, ಚೆನ್ನಾಗಿ ಮೆಲ್ಟಾಗಿರುತ್ತೆ. ಆವಾಗ ಈ ಆರಿಗ್ಯಾನೋ ಜೊತೆಯಲ್ಲಿ ಸೇರಿಸ್ಕೊಂಡು ತಿಂದವಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾನಂತೂ ಇವತ್ತು ನನ್ನ ಮಗ ಇವತ್ತನ್ನು ಫುಲ್ ಖಾಲಿ ಮಾಡಿಕೊಂಡು ಖುಷಿಯಾಗಿ ಬರ್ತಾನೆ ಅಂತ ಸಂತೋಷದಲ್ಲಿನೇ ಈ ಟಿಫಿನ್ ಬಾಕ್ಸ್ನ ಪ್ಯಾಕ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.